ಮಾನವ ದೇವ ಧಡನೆ ಹೊಡೆದು ಭೇರಿನಾದದಿಂದ ಪಟನೆ ಹಾರುವ ಪಿರಂಗಿಯ ನಿಬ್ಬರದ ದಬ್ಬರಣೆಯ ದಬ್ಬೆಗೆ ಹುಬ್ಬಿ ಬಂದ ಸೇನಾ ನಾಯಕರನ್ನು ಗೂಡಿ ಈ ಸಭಾನಕೇತಕ್ಕೆ ಬಂದ ರುದ್ಧೀಕರಣಂ ಐಶ್ವರ್ಯವಂತನಂ ದಾರೆಂದು ಕೇಳುವ ನೀನು ದಾರು ಭಟನೆ ಅಕುಟಿಲಮತಿಯುತ್ತನೆ. ಓ ದೇವ, ನಾವು ದಾರಂದರೆ ಈ ಮಾನವ ಜನ್ಮಕ್ಕೆ ಬೇಕು ಮುಕ್ತಿ, ಅದನ್ನು ಪಡಲಿಕ್ಕೆ ಬೇಕು ಭಕ್ತಿ. ಆಗ ಕೊಡುವನು ದೇವರು ಸರ್ವಶಕ್ತಿ. ರಾಮಾಯಣದಲ್ಲಿದ್ದವ ಮೂರ್ತಿ, ಮಹಾಭಾರತದಲ್ಲಿದ್ದವ ಶ್ರೀಕೃಷ್ಣ ಮೂರ್ತಿ. ಪ್ರತಿಯೊಬ್ಬರಿಗೆ ಸಿಗಬೇಕು ಪತಿರಥ ಧರ್ಮವನ್ನು ಪರಿಪಾಲಿಸುವ ಹೆಂಡತಿ. ನನ್ನ ಹೆಂಡತಿ ಹೆಸರು ಜಯಂತಿ, ನನ್ನ ಹೆಸರು ಸಾರಥಿ. ಹೇಳಬೇಕು ತಮ್ಮ ನಾವಾಂಗಿ ದೊರೆಯಿತಿ. ಎಲ್ಲ ಸಾರಥಿ ದೇವ, ನಾವು ದಾರೆಂದರೆ ತಾವು ದಾರು ದೇವ. ಇತ್ತಂಡ ಇದ್ದರ ಮಂಡಳದೊಳ್ ಪಾಂಡುರಾಯರೊಳ್ ಪ್ರಚಂಡರಾದ ಸರ್ವ ಸನ್ನಾಹದಿಂ ಯೋಗ್ಯವಾದ ಈ ಮತ್ಸ್ಯಾನಗರಕ್ಕೆ ರಾಜೇಂದ್ರ ಐಶ್ವರ್ಯ ಚಕ್ರವರ್ತಿ ಎಂದು ಮೆರೆಯುವ ಅಬ್ದಿ ಬಲ ಆಕಾಶ ಮಂಡಲ ಆದಪದಿಯರ ಪರ್ಯಂತರ ತುಂಬಿ ತುಳುಕಾಡಿ ಜಲಚರಗಳು ಗದ್ದನೆ ನಡೆಗಿದವು. ಹೌದು ದೇವ. ಸಾರಥಿ ದೇವ, ಇಂಥ ಸೈನ್ಯಾಧ್ಯಕ್ಷರು 7,000 ಮಂದಿರುವರು. ಇವರಂ ಕಂಡು ಕುರು ರಾಯರು ಗದನೆ ನಡುಗಿ ಈ ಪಟ್ಟಣದ ಹತ್ತಿರದಲ್ಲಿ ಬಾರದೇ ಇರುವರು. ಇಂಥ ಬಲಪರಕರಮನಾದ ವಿರಾಟ ಮಹಾರಾಜನೆಂದು ಜೈಬೇರಿ ಒಡೆಯಲ ಸಾರಥಿ ಅತಿ ಜಾಗೃತ. ಓ ವಿರಾಟ ಮಹಾರಾಜರು ನೀವಾದರೆ ಈ ಅಂದವಾದ ಸಭಾವತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನೋ ದೇವ ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ, ನಾವು ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ರಾಜ, ನಮ್ಮ ರಾಜ್ಯ ಕಾರ್ಯದ ವಿಚಾರಣೆಗೋಸ್ಕರ ಬರೋಣವಾಯಿತು. ತಿಳಿಯುತ್ತೆ ಸಾರಥಿ ನಾನು ಬಂದ ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಅರ್ಜುನ ಅರ್ಜುನ ಸ್ವಾಮಿ ಹೇಳುವೇನೆ ಕೇಳಿ. ಹೇಳು ರಾಜೇಂದ್ರ.
ಸ್ವಾಮಿ ಆಚಾರ್ಯರೇ, ರಾಜೇಂದ್ರ. ನೀವು ದಾರು ನಿಮ್ಮನ್ನು ಕಂಡ ಕ್ಷಣಕ್ಕೆ ನಾನು ಧನ್ಯನಾದೆನು. ಎಲ್ಲ ಸಾರಥಿ, ಆ ದಿವ್ಯ ಪೀಠವಂ ತಂದಿಡು. ಆಗಲಿ ದೇವ. ಈ ಮಹಾಮಹಿಮರ ಪಾದ ಪೂಜೆಯ ಮಾಡುವೆ. ಸ್ವಾಮಿ, ತಮ್ಮ ಹೆಸರೇನು ಹೇಳಬೇಕು? ಬ್ರಹ್ಮಕುಲ ಶ್ರೇಷ್ಠರಾದ ದಯಾನಂದಕರ. ಆಹೇ ರಾಜೇಂದ್ರ, ನಿಮ್ಮಲ್ಲಿ ಒಂದು ವರ್ಷ ಪರ್ಯಾಂತರ ರಕ್ಷಣೆ ಆಗಬೇಕೆಂದು ನಿನ್ನ ಕೀರ್ತಿಯನ್ನು ಕೇಳಿ ಬಂದೆವೈ ರಾಜೇಂದ್ರ. ಸ್ವಾಮಿ ಆಚಾರ್ಯರೇ, ಇದುವರೆಗೂ ದಾವರಾಜನ ಸೇವೆಯಲ್ಲಿದ್ದೀರಿ. ಸಾವಧಾನದಿಂದ ನಿಮ್ಮ ಪಾದ ಸೇವಕನಾದ ಎನ್ನೋಳು ಹೇಳಬೇಕೆಂದು ಬೇಡುತ್ತೇನೆ ಸ್ವಾಮಿ ಸಜ್ಜನ ಪ್ರೇಮಿ. ಆಹೇ ರಾಜೇಂದ್ರ, ನಮ್ಮ ಟಾವು ದಾವದೆಂದರೆ ಇಂದ್ರಪ್ರಸ್ಥಪುರದಳು ಸಾಂದ್ರತರ ವೈಭವದಿಂದ ಮೆರೆಯುವ ಸಧರ್ಮವು ನಿರ್ಮಿಸಿದ ನಿರ್ಮಲ ಚಿತ್ತನಾದ ಧರ್ಮರಾಯನಿಗೆ ಬಹುಕಾಲದಿಂದ ಇದ್ದವೈ ರಾಜೇಂದ್ರ. ಸ್ವಾಮಿ ಭೂಸುರೋತ್ತಮರೇ, ರಾಜೇಂದ್ರ, ಸತ್ಯಸಂಧನು ನಿರ್ಮಲ ಚಿತ್ತನು ಅಂತ ಬಲಪರಕ್ರಮನಾದ ಧರ್ಮರಾಯನು, ಸಜ್ಜನ ರಕ್ಷಕನು ದುರ್ಜನ ಶಿಕ್ಷಕನು, ಶ್ರೇಷ್ಠನಾದ ಸೃಷ್ಟಿ ಪರಿಪಾಲನು ಮತ್ತು ಭೂಸುರರ ಪಾದ ಪ್ರೇಕ್ಷಕನು ಅಂತ ಧರ್ಮರಾಯನ ಮಂದಿರವನ್ನು ಬಿಟ್ಟು ಬಂದ ಕಾರಣ ಏನೈ ಆಚಾರ್ಯರೇ? ರಾಜೇಂದ್ರ, ರಾಜೇಂದ್ರ ಚಿತ್ತವಿಟ್ಟು ಲಾಲಿಸು. ಏನು ವಿಸ್ತಾರವಾಗಿ ಹೇಳು. ಧರ್ಮರಾಯನಲ್ಲಿ ತೊರೆದ ಕಾರಣ ಏನೆಂದರೆ ತಮ್ಮ ದಾಯಾದಿಗಳಾದ ಕುರುಪತಿಯ ಕೌರವರೊಡನೆ ಪಗಡೆಯನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಸೋತು ಅರಣ್ಯಕ್ಕೆ ಹೋಗುವ ಕಾರಣ ಅರಣ್ಯಕ್ಕೆ ಹೋದರು. ಆದ್ದರಿಂದ ನಿಮ್ಮಲ್ಲಿ ಇರಬೇಕೆಂದು ಬಂದೆವೇ ರಾಜೇಂದ್ರ. ಸ್ವಾಮಿ ಆಚಾರ್ಯರೇ, ರಾಜೇಂದ್ರ, ಧರ್ಮರಾಯನಲ್ಲಿ ಅದೇನು ವರ್ತಮಾನ ನಡೆಸಿದಿರಿ? ದಾವ ಕಾರ್ಯ ಆಸಕ್ತರಾಗಿದ್ದೀರಿ. ನಿಮ್ಮ ಚಿತ್ತದ ಅಭಿಪ್ರಾಯ ಬಿತ್ತರಿಸೈ ಕಂಕಾಚಾರ್ಯರೇ. ರಾಜೇಂದ್ರ, ಧರ್ಮರಾಯನಲ್ಲಿ ತೊರೆದ ಕಾರಣ ಏನೆಂದರೆ ಭೂತಶಾಸ್ತ್ರ ಜ್ಯೋತಿಷ್ಯ ಹೇಳುತ್ತಾ ಸುಖದಿಂದ ಇದ್ದೆವು ರಾಜೇಂದ್ರ. ಖಂಡಿಯ ರಾಜೇಂದ್ರ. ಭೂಸುರವರಿಯನೇ, ಈ ಭೂಮಿ ಧನ ಧಾನ್ಯ ಸರ್ವ ಸಂಪತ್ತಿಗೂ ನೀವೇ ಯಜಮಾನರಾಗಿ ನಮಗೆ ಧರ್ಮ ನೀತಿ ಎಂಬೋಧಿಸುತ್ತಾ ನಿಮ್ಮ ಕಾಲ ತೀರುವ ಪರ್ಯಂತರ ನಮ್ಮ ಅರಮನೆಯಲ್ಲಿ ಸುಖದಿಂದ ಇರಬೇಕೆಂದು ಬೇಡುತ್ತೇನೆ ಸ್ವಾಮಿ ಕಾಂಕಾಚಾರ್ಯರೇ. ಅದೇ ಪ್ರಕಾರವಾಗಲಿ ರಾಜೇಂದ್ರ. ನಮೋ ನಮೋ ರಾಜೇಂದ್ರ. ಐಶ್ವರ್ಯಮಸ್ತು ಮೇಲಕ್ಕೇಳು ವೀರಾದಿವೀರ. ಅಪ್ಪ ಭುಜಬಲ್ವಿತನೇ, ರಾಜ, ನೀನು ದಾರು, ನಿನ್ನ ಹೆಸರೇನು? ದಾವ ದೇಶದಿಂದ ಬಂದಿರುವೆ, ದಾವ ಕಾರ್ಯಾರ್ಥವಾಗಿ ಹೊರಟೆ. ನಮ್ಮ ರಾಜಧಾನಿಯಲ್ಲಿ ನಿನ್ನ ಕಾರ್ಯವೇನು ತಿಳಿಸಪ್ಪ ವೀರನೇ, ಅಸಹಾಯ ಶೂರನೇ. ರಾಜೇಂದ್ರ, ದಾವದಾರಂದರೆ ಇಂದ್ರಪ್ರಸ್ಥಪುರದ ಪಾಂಡವರಲ್ಲಿ ಬಲಿಷ್ಠನಾದ ಭೀಮಸೇನನಿಗೆ ಅಡಿಗೆ ಮಾಡುವ ಪಾಂಡಸಿಯು ನಾನು. ಅವರು ಅರಣ್ಯಕ್ಕೆ ಹೋಗಿರುವ ಕಾರಣ ತಮ್ಮಲ್ಲಿರಬೇಕೆಂದು ಬಂದಿರನು ರಾಜ. ರವಿಕೋಟಿ ತೇಜ. ಅಯ್ಯೋ ಶಿವ ಶಿವ, ಪಾಂಡವರಿಗೆ ವನವಾಸವಾಯಿತೆ. ಶ್ರೀಕೃಷ್ಣ ದೇವರು ಅವರ ಪರಿಪರಿಯಿಂದ ರಕ್ಷಿಸದೆ ಹೋದನೆ. ಸತ್ಯದಿಂದ ರಾಜ್ಯವನ್ನು ಪರಿಪಾಲಿಸುವ ಧರ್ಮರಾಯನಿಗೆ ಈ ಪರಿಯಾಯಿತೆ. ಹೌದು ರಾಜ. ಅಯ್ಯೋ, ವಿಧಿಕೃತಮ ಮೀರುವವರು ದಾರು. ಹೌದು. ಅಂಥ ಪಾಂಡು ಪುತ್ರರಿಗೆ ಈ ಪರಿಯಾಯಿತೆಂದ ಮೇಲೆ ಮಿಕ್ಕ ರಾಜರ ಗತಿಯೇನು? ಆದರೂ ಚಿಂತೆ ಇಲ್ಲ. ಅದೇ ಪ್ರಕಾರ ನಮ್ಮ ಅರಮನೆಯಲ್ಲಿ ಅಡಿಗೆಯನ್ನು ಮಾಡುತ್ತಾ ಸಡಗರದಿಂದ ಇರಬಹುದೇ? ನಿಮ್ಮ ಇಷ್ಟವಂತಾಗಲಿ ರಾಜ. ಐಶ್ವರ್ಯಮಸ್ತು ಮೇಲಕ್ಕೇಳು ನರವರನೆ. ನರವರನೆ, ಇಂದಿನ ದಿನ ನಮ್ಮ ಮಂದಿರಕ್ಕೆ ಬಂದು ನಮೋ ನಮೋ ಎಂದು ಬಂದ ಕಾರಣವೇನು? ನಿಮ್ಮನ್ನು ಕಂಡರೆ ಒಂದು ರೀತಿಯಾಗಿ ಕಾಣುವಿರಿ. ಆದರೂ ಚಿಂತೆ ಇಲ್ಲ. ನಿಮ್ಮ ಹೆಸರೇನು ಹೇಳು ಕಂಡಿಯಾ ನರವರನೆ? ನಾನು ಯಾರೆಂದರೆ ಇಂದ್ರಪ್ರಸ್ಥಪುರದಲ್ಲಿ ಪಾಂಡುನಂದನ ಬಳಿಯಲ್ಲಿ ಹತ್ತಿನ ಬಳಿಯ ಗೃಹ ನಡೆಯು ನಾನು. ತಮ್ಮ ದಯಾತಿಗಳಾದ ಕೌರವರೊಡನೆ ಕಪಟ ಜೂಜವನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಸೋತು 12 ವರ್ಷ ವನವಾಸ ಹೋದರು. ಆ ಪುಣ್ಯವಂತರಿಗೆ ವಿಧಿವಶ ಬಂದದಾಯಿತು. ಆದ ಕಾರಣ ತಮ್ಮಲ್ಲಿರಬೇಕೆಂದು ಬಂದನ ಈ ರಾಜ ರವಿಕೋಟಿ ತೇಜ. ನರವರನೆ, ಅದೇ ಪ್ರಕಾರ ನಮ್ಮ ಅರಮನೆಯಲ್ಲಿ ನನ್ನ ಮಗಳಾದ
ಮಕ್ಕಳಿಗೆ ನಾಟ್ಯವನ್ನು ಕಲಿಸುತ್ತಾ ಇರಬಹುದೇ ಈ ಬೃಹನ್ನಳೆ? ನಮ್ಮ ಆಸೆ ಪ್ರಕಾರವಾಗಿರುತ್ತೇನೆ ರಾಜ. ಸಾಂದ್ರಣ ತ್ಯಾಗ. ಐಶ್ವರ್ಯ ಮತ್ತು ಮೇಲೆ ಕೇಳು ಮಗಳೇ. ಓ ಅಮ್ಮಯ್ಯ, ಜನಕ ಹೇಳುವೇನು ಕೇಳು. ಚೆನ್ನಾಗಿ ಹೇಳು. ಯಾರೇ ಜನನಿ ನಾರಿ ಮಣಿಯೇ, ಯಾರೇ ಜನನಿ ನಾರಿ ಮಣಿಯೇ, ಊರೇ ಸೋಕಿಪೆ, ಊರೇ ಸೋಕಿಪೆ. ಅಮ್ಮಯ್ಯ, ಹೇಳುವರಿ ಕೇಳು. ಯಾರೇ ಜನನಿ ನಾರಿ ಮಣಿಯೇ, ಯಾರೇ ಜನನಿ ನಾರಿ ಮಣಿಯೇ, ಊರೇ ಸೋಕಿಪೆ, ಊರೇ ಸೋಕಿಪೆ. ಅಮ್ಮಯ್ಯ, ಹೇಳು. ಓದಳಿ ಬಂದು ಇರುವ ಪರಿಯ ಬೇಳೆ ಸರಸ ಜಾಸ್ತಿ, ಓದಳಿ ಬಂದು ಇರುವ ಪರಿಯ ಬೇಳೆ ಸರಸ ಜಾಸ್ತಿ. ನಿನ್ನ ಪತಿಯಾರೇ ಬೇರೆ, ನಿನ್ನ ಪಿತರ್ಯಾರೇ. ಅಮ್ಮಯ್ಯ, ಚೆನ್ನಾಗಿ ಕೇಳು. ನಿನ್ನ ಪತಿಯಾರೇ ಬೇರೆ, ನಿನ್ನ ಪಿತರ್ಯಾರೇ. ಅಮ್ಮಯ್ಯ, ಚೆನ್ನಾಗಿ ಕೇಳು. ಯಾರೇ ಜನನಿ ನಾರಿ ಮಣಿಯೇ, ಯಾರೇ ಜನನಿ ನಾರಿ ಮಣಿಯೇ, ಊರೇ ಸೋಕಿಪೆ, ಊರೇ ಸೋಕಿಪೆ. ನಿನ್ನ ಮುಖಮಂ ಕಂಡರೆ ಪತಿವ್ರತ ಶಿರೋಮಣಿಯಂತೆ ಕಾಣುತ್ತಿರುವಿ. ನೀನು ದಾವರಾಯನ ಸತಿಯು ಎಲ್ಲಿಂದ ಬಂದಿರುವೆ ಒಂದುಳಿಯದೆ ಹೇಳಮ್ಮ ಮಗಳೇ. ಓಹೋ ಜನಕ, ಹ ನಾನು ದಾರೆಂದರೆ ಹ ನನ್ನ ಹೆಸರು ಶೈಲೇಂದ್ರಿ. ಹ ಪಾಂಡವರ ಪತ್ನಿಯಾದ ದ್ರೌಪದಿಯಲ್ಲಿ ಹೋಳಿಗೆ ಕೆಲಸವನ್ನು ಮಾಡುತ್ತಲಿದ್ದೆ. ಹ ಅವರು ಅರಣ್ಯಕ್ಕೆ ಹೋದ ಕಾರಣ ಹ 1 ವರ್ಷ ಪರ್ಯಾಂತರ ನಿಮ್ಮಲ್ಲಿ ಆಶ್ರಯಕ್ಕಾಗಿ ಬಂದಿರುವೆನು. ನನಗೆ ಆಶ್ರಯ ಕೊಡಬೇಕೆಂದು ಕೇಳಿಕೊಳ್ಳುವಿನ ತಂದೆ, ಆಶ್ರಯಕ್ಕಾಗಿಯೇ ಬಂದೆ. ತಾಯಿ ಸೈರೇಂದ್ರಿ, ಜನಕ, ಆಪತ್ಕಾಲ ದಾರಿಗೇನು ಸ್ಥಿರ. ಆದರೆ ಆದರೆ ನಮ್ಮ ರಾಣಿವಾಸದೋಳಿಯನ್ನ ಮಡದಿಯಾದ ಸುಧಿಷ್ಣಾದೇವಿಯ ಜೊತೆಯಲ್ಲಿ ಸಂತೋಷದಿಂದ ಇರಬಹುದು ಕಂಡಿಯಾ ಅಮ್ಮಯ್ಯ? ನಿನ್ನ ಹೆಸರಂತಾಗಲಿ ತಂದೆ. ಪ್ರಿಯೆ, ಹೇಳುವರೆ ಕೇಳು. ಚೆನ್ನಾಗಿ ಹೇಳ ಪ್ರಿಯ. ಬಾರೆ ಬಾಮಣಿ, ಅರಗಿಣಿ, 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 ಏನೇ ತವ್ಯ ಕಣೆ.
ನದಿಮಣಿ ನೀನೇ ಸೌಮ್ಯ ಕಣೆ. ನಗರದಿ ಅಧಿಪತಿಯು ನಾನಿರುವೆನು, ಸರ್ವ ಪ್ರಜೆಗಳ ಸಹಕಾರಿ ನಾನಿರುವೆನು. ಮತ್ಸ್ಯ ನಗರದಿ ಅಧಿಪತಿಯು ನಾನಿರುವೆನು, ಸರ್ವ ಪ್ರಜೆಗಳ ಸಹಕಾರಿ ನಾನಿರುವೆನು. ಶ್ರೀಹರಿಯ ಕರುಣೆಯು ನಮ್ಮಲ್ಲಿ ಇರಲು, ಶ್ರೀಹರಿಯ ಕರುಣೆಯು ನಮ್ಮಲ್ಲಿ ಇರಲು, ದುಃಖವು ಬಾರದು ನಮ್ಮ ರಾಜ್ಯದಿ. ದುಃಖವು ಬಾರದು ನಮ್ಮ ರಾಜ್ಯದಿ. ಬಾರೆ ಬಾಮಣಿ ನರಗಿಣಿ ನದಿಮಣಿ, ನರಗಿಣಿ ನದಿಮಣಿ ನೀನೇ ಸೌಮ್ಯ ಕಣೆ. ಆಹೇ ಜಡಜಮುಖಿ, ಪ್ರಿಯ ಕಡು ವಿನಯದಿಂದ ಎನ್ನ ನುಡಿಗೆ ಮನಗೊಡುವಂತಿಕೆಯಾಗು. ಅದು ಏನೆಂದರೆ, ಈ ಕೋಳಿ ಗಂಧರ್ವ ಸ್ತ್ರೀಯಳಾದ ಸೈರೇಂದ್ರಿಯು ತನ್ನ ಪತಿಗಳೊಂದಿಗೆ ಕಲಹ ಮಾಡಿಕೊಂಡು 1 ವರ್ಷ ಕಾಲ ಕಳೆಯಲು ನಮ್ಮಲ್ಲಿಗೆ ಬಂದಿರುವಳು. ಆದ್ದರಿಂದ ನಮ್ಮ ಮಂದಿರದಲ್ಲಿ ಈ ಸ್ತ್ರೀಯಳನ್ನು ಕರೆದುಕೊಂಡು ಹೋಗಿ ಮೋಹನಾಗಿ. ಆಹೇ ಪ್ರಿಯ, ಪ್ರಿಯೆ, ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ನಲೆದ ಹಾರಾಡುವ ಒಲೆದ ಒಂದಾಗುವ, ಕಳೆದ ದಿನವೆಲ್ಲ ಮರೆಯುವಾಗ ನಗುತ್ತ, ಕಳೆದ ದಿನವೆಲ್ಲ ಮರೆಯುವಾಗ ನಗುತ್ತ, ಪಾವ ಮೈ ಮರೆಯುವ. ಆಲುಜೇನಾಗುವ ಬೆಳೆದು ಭೂಮಿ ಹಾಳಾಗುವ, ಮೇಲೆ ಮದುವೆರುವ ಕಳೆದು ಕಡೆ ಹೋರಾಡುವ. ನಲೆದ ಹಾರಾಡುವ ಒಲೆದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯುವ ಕಾಲು ಮೈ ಮರೆಯುವ. ಆಹೇ ಪ್ರಾಣೇಶ್ವರ, ನೀನು ಹೇಳಿದಂತೆ ನಿನ್ನ ಮನಸ್ಸನ್ನು ಸಂತೋಷಪಡಿಸುವೆನು. ನಾನಿನ್ನು ಜಾಗೃತಿಯಿಂದ ಹರವನ್ನು ತಿಳಿಯುವೆನು. ನನಗೆ ಅನುಮತಿಯನ್ನು ಕೊಡುಕಂತ ಗುಣವಂತ. ಪ್ರಿಯೆ, ಪ್ರಿಯ, ಮತ್ತೊಮ್ಮೆ ಹೇಳುವೇನೆ ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಚೆನ್ನಾಗಿ ಕೇಳು ಪ್ರಿಯೆ. ತೊಂಡೆಯ ಹಣ್ಣ, ತುಟಿಯ ಹೆಣ್ಣ, ಬೆಳಕೋ ಕಣ್ಣ ಕಣ್ಣ, ಬೆಂಕದ ನಿನ್ನ ಜಿಂಕೆ ಕಣ್ಣ, ನೋಟಕ್ಕೆ ನಾನು ಸೋತು ಹೋದೆ ಕಲ್ಲೆ, ನಿನ್ನ ಆಸೆಯ ಬಲ್ಲೆ, ಪಯ್ಯಾರದ ಗಂಡದ ಮೈಯವರೇ.
ಬಲ್ಲೆ ವಯ್ಯಾರದ ಚಂದದ ಮೈಯಾರಳೆ ಬಾಗಳಿಗೆ ಗಾಳ ಹಾಕಿ ಸೆಳೆವ ನೀಳ ಜಡೆಯೋಳೆ ಗಾಳ ಹಾಕಿ ಸೆಳೆವ ನೀಳ ಜಡೆಯೋಳೆ ನುಡಿಯುವಂತೆ ನಡೆದೆ ತಾಳ ಹಾಕಿ ಕುಣಿಸಿ ಕಣ್ಣು ಹೊಡೆಯೋಳೆ ತಾಳ ಹಾಕಿ ಕುಣಿಸಿ ಕಣ್ಣು ಹೊಡೆಯೋಳೆ ಹೇಳಿದ್ದು ನಾ ಕೊಡುವೆ ಸರಸ ಹಾಡೋಣ ಬಾ ಸಿನಿಮಾ ನೋಡೋಣ ಬಾ ಸರಸ ಹಾಡೋಣ ಬಾ ಸಿನಿಮಾ ನೋಡೋಣ ಬಾ ನಾವು ಒಂದಾಗಿ ಸೇರೋಣ ಬಾ ಚೆಲುವೆ ಬಾಗಳಿಗೆ ಸೊಂಡೆ ಹಣ್ಣ ಪುಡಿಯ ಹೆಣ್ಣ ಬಳಕ ಸೊಂಡ ಸಣ್ಣ ನಿಂತದ ನಿನ್ನ ಜಿಂಕೆ ಕಣ್ಣ ನೋಟಕ್ಕೆ ನಾನು ಸೋತು ಹೋದೆ ನಲ್ಲೆ ನಿನ್ನಾಸೆಯ ಬಲ್ಲೆ ವಯ್ಯಾರದ ಚಂದದ ಮೈಯ